ದ್ರುಪದ. ಏದಕ್ಕೆ ಚಿಂತಿತೆ ದ್ರುಪದ ಕುಮಾರಿಯ. ಏದಕ್ಕೆ ಚಿಂತಿತೆ ದ್ರುಪದ ಕುಮಾರಿಯ. ಸೈರಿಸುತ್ತ ಪಾಪ ಲಲನ ಮಣಿಯ. ಪಾಂಚಾಲಿ ಸೈರಿಸುತ್ತ ಪಾಪ ಲಲನ ಮಣಿಯಳೆ. ಏತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯ. ದೇವಿ ಪಾಂಚಾಲಿ ಪಂಚ ಪಾಂಡವರ ಹರಗಿಣಿಯಲಿಸಿ ಮನದೊಳಗೆ ಮರುಗುವೆ ನೀರು. ಪಂಚ ಪಾಂಡವರ ಹರಗಿಣಿಯಲಿಸಿ ಮನದೊಳಗೆ ಬಗೆ ಮರುಗುವೆ ನೀನು. ಶ್ರೀಹರಿಯಾಜ್ಞೆಯ ದೇವಿ ದ್ರುಪದ. ದೇವಿ ಶ್ರೀಹರಿಯಾಜ್ಞೆಯ ಮೀರಿ ನಡೆದರೆ. ಪಾಂಚಾಲಿ ಶ್ರೀಹರಿಯಾಜ್ಞೆಯ ಮೀರಿ ನಡೆದರೆ ಕರ್ಮವು ನಮ್ಮನು ನರಳಿಸಲಿರುವುದೇ. ಪಾಂಚಾಲಿ ಕರ್ಮವು ನಮ್ಮನು ನರಳಿಸಲಿರುವುದೇ. ಏತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯೇ. ಸೈರಿಸುತ್ತ ಪಾಪ ಲಲನ ಮಣಿಯಳೆ. ಏತಕ್ಕೆ ಚಿಂತಿತೆ ದ್ರುಪದ ಕುಮಾರಿಯೇ. ದೇವಿ ದ್ರುಪದ. ದೇವಿ ದ್ರುಪದ ನರೇಂದ್ರ ನಂದಿನಿ, ನಡೆದು ಹೋದ ಘಟನೆಗಳು ನೆನೆದುಕೊಂಡು ಅನುದಿನವು ಏಕೆ ಈ ರೀತಿ ಚಿಂತಾಗ್ರಾಂತಳಾಗಿರುವೆ? ಮಹಾಮಹಿಮನಾದ ಶ್ರೀಕೃಷ್ಣ ದಯೆಯಿಂದ ನಿನ್ನ ಬಹುದಿನದ ಪಂಥವು ದೂರವಾಗುವ ಸಮಯ ಸನಿಹವಾಗುತ್ತಿದೆ. ಅಲ್ಲಿಯವರೆಗಾದರೂ ಶಾಂತಿಯಿಂದಿರಬಾರದೆ? ಶಾಂತಿ 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 ಅಣ್ಣ, ಇನ್ನು ಬಿಟ್ಟಿಲ್ಲವೇ ಈ ಹುಚ್ಚುತನದ ಭ್ರಾಂತಿ? ಅಣ್ಣ, ನಿನ್ನ ಮಾತಿಗೆ ಪ್ರತಿ ಹೇಳುವುದೆಂದು ಭಾವಿಸಬೇಡ. ವಂಚಕರ ಪ್ರತಿ ಸಮಸ್ಯೆಗಳಿಗೆ ಈ ಭೀಮನ ಸಾಹಸ ಸತ್ಪರೀಕ್ಷೆಗೆ ಸವಾಲಾಗಿದೆ. ವಿಷದ ಕಜ್ಜಾಯವನ್ನುಣಿಸಿ ನಮ್ಮೆಲ್ಲರನ್ನು ಕೊಲ್ಲಲೆತ್ತಿಸಿದಲ್ಲ ಆ ನಯವಂಚಕರು ವಿಷಜಂತುಗಳೊಡನೆ ನಮಗೆ ಶಾಂತಿ. ನಮ್ಮೆಲ್ಲರ ಸಿರಿಯನ್ನು ಅಪಹರಿಸಿ ಘೋರ ಕಷ್ಟಗಳನ್ನು ತಂದೊಡ್ಡಿದ ಆ ನಯವಂಚಕರೊಡನೆ ನಮಗೆ ಶಾಂತಿ. ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರ ಸತಿ ಎಂಬ ತಾರತಮ್ಯನ್ನರಿಯದೆ ಬಾ ಎಂದು ತೊಡೆ ಮೇಲೆ ಕೂತುಕೊಂಡು ತೊಡೆ ತಟ್ಟಿ ಕರೆದಲ್ಲ ಆ ಕುರುಡನ ಮಗ ಕುನ್ನಿ ಕೌರವ. ಅಂದು ಎಲ್ಲಿ ಅಡಗಿತ್ತು ಈ ನಿನ್ನ ಶಾಂತಿ? ಹೇಳುನೇ ಅಗ್ರಜ, ಹೇಳುನೇ ಅಗ್ರಜ, ನಾ ಬಿಡನೆ ಕೇಳು ನಿಜ. ಹೇಳುನೇ ಅಗ್ರಜ, ನಾ ಬಿಡನೆ ಕೇಳು ನಿಜ. ಈ ಭೀಮನ ಬಲ ಬಲ ಬಲ, ಆ ದುರುಳನ ಛಲ ಛಲ ಛಲ. ಈ ಭೀಮನ ಬಲ ಬಲ ಬಲ, ಆ ದುರುಳನ ಛಲ ಛಲ ಛಲ. ಸುರಿಸದ ತಿರಿ ನಾ ಕರೆದ ಅಗ್ರಜ.
ಭಯಂಕರ ಸಂಧಾನದಲ್ಲಿ ಕುರು ರಕ್ತ ಸ್ನೇಹದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿದ ಹೊರತು ನಮಗಿನ್ನೆಲ್ಲುಳಿದಿರುವುದು ಶಾಂತಿ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಚೆನ್ನಾಗಿ ಬಲ್ಲೆನು. ಆದರೆ ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ಸಕಲ ಬಂಧು ಬಾಂಧವರನ್ನು, ಸಮಸ್ತ ಪ್ರಜಾಕೋಟಿಯನ್ನು ಬಲಿಯಾಗಿಸಬಾರದೆಂಬುದೇ ನನ್ನ ಪ್ರಮುಖ ಉದ್ದೇಶ. ಸಹನೆ ಶಾಂತಿಗಳಿಗೆ ಕಟ್ಟು ಬಿದ್ದು ಸಂಪಾದಿಸಿರುವುದು ನಿಷ್ಠೆ ಹೊರತು ಅದನ್ನು ಸ್ಮರಿಸಿ ಫಲವಿಲ್ಲ ಅಗ್ರಜ, ಸ್ಮರಿಸಿ ಫಲವಿಲ್ಲ. ಏಕೆ ಸಾಧ್ಯವಿಲ್ಲ ಸಹೋದರ? ಇಹದಿಂದಲೇ ಪರರನ್ನು ಸಹಿಸಬೇಕು. ನಮ್ಮ ಘನತೆ ಗೌರವಗಳು ಇಹಲೋಕದಲ್ಲಿ ಸುವರ್ಣಾಕ್ಷರಗಳಿಂದ ಕೆತ್ತಲ್ಪಟ್ಟಿಲ್ಲವೇ? ಅದು ಅಲ್ಲದೆ ಶಾಂತಿಯಿಂದಲೇ ನಾವು ಜೀವಿಸಬೇಕು. ಸಹೋದರ ಭೀಮಸೇನ, ಇಂತಹ ಅವಕಾಶವು ಮತ್ತೆ ನಮಗೆ ದೊರೆಯುವುದಿಲ್ಲ. ಇರಲಿ, ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಅವನ ಅಭಿಪ್ರಾಯವನ್ನು ತಿಳಿದು ಮುಂದಿನ ಕಾರ್ಯದ ಬಗ್ಗೆ ಯೋಚಿಸೋಣ. ಕೃಷ್ಣ
ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಧರ್ಮನಂದನ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಧರ್ಮನಂದನ, ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ, ದೇವಕಿ ವರನಂದನ. ಪರಮಾತ್ಮ, ನಂದ ಗೋಕುಲ ಗಾನಕ್ಕೆ ಮನಸೋತ ಜನರ. ಪರಮಾತ್ಮ, ನಂದ ಗೋಕುಲ ಮಗುಲ ಮುರಳಿಯ ಗಾನಕ್ಕೆ ಮನಸೋತ ಜನರ ಬಂದು ಬೆಳೆಸಿ ಪರಮಾತ್ಮನು ನೀನೇ. ಕೃಷ್ಣ ಕೃಷ್ಣ ಪರಮಾತ್ಮನು ನೀನೇ. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಗಾಯಿತು. ಪರಮಾತ್ಮ, ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಗಾಯಿತು. ಇಂದ ಪರದೈವ ನಿನಗಿಂತ ಬೇರಿಲ್ಲವೋ, ಇಂದ ಪರದೈವ ನಿನಗಿಂತ ಬೇರಿಲ್ಲವೋ. ನಮಿಪೆ ಮಾಧವ, ದೇವಕಿ ವರನಂದನ ಭಾವಜನಯನ. ನಮಿಪೆ ಮಾಧವ, ದೇವಕಿ ವರನಂದನ. ದೇವ ವಾಸುದೇವ, ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿ ಕೊಟ್ಟೆಯ ದೇವ. ಹೇ ದೇವದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವಿಕೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ತಮಗೆ ಬರಬೇಕಾದ ಅಂದು ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರಿ? ಪರಮಾತ್ಮ, ಈ ಅಲ್ಪವಾದ ಭೂಮಿಗೋಸ್ಕರ ಸಮಸ್ತ ಬಂಧು ಬಾಂಧವರನ್ನು, ಈ ಪ್ರಜಾಕೋಟಿಯನ್ನು ಬಲಿಯಾಗಿಸುವುದು ಯಾವ ನ್ಯಾಯ? ಭಾರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿರುವ ಈ ರಕ್ತದ ಮಡುವನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ? ನೀನೇ ಹೇಳು ವಾಸುದೇವ, ನೀನೇ ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ ಸಿರಿ ಸಂಪದದಾಸೆಗಾಗಿ ಮುರಾರಿ ಮಹಿಮನಾಗಿ ಪಾಪದ ವರಯ ಧರಿಸನಯ್ಯ ಶಿರದಲ್ಲಿ. ಮುಂದೆ ಘೋರ ಯುದ್ಧವ ವೀಕ್ಷಿಸೆ ಸಹಿಸನೆ ಬಿಡದಿ ಎರಡು ಸಂಧಿಗೆ ಹಾಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ ಕಾಲಗ ಗೈವುದು ಅಸಮತವೆಲ್ಲಗೆ ಪರಮಾತ್ಮ ಪರಮಾತ್ಮ
ಪರಮಾತ್ಮ ಧರ್ಮನಂದನ ಚಾಡಿಸಬೇಡೆನ್ನ ಬೇಡುವೆ ದೇವ ಶಾಂತಿಯಿಂದಲೇ ದೇವಾ ದೇವಾ ಶಾಂತಿಯಿಂದಲೇ ರಾಜವ ಪಡೆವ ಶಾಂತಿಯಿಂದಲೇ ರಾಜವ ಪಡೆವ ಅಂದನ ಮಾಡೆನು ಬೇಡುವ ದೇವ ಪರಮಾತ್ಮ ಅಂದನ ಮಾಡೆನು ಬೇಡುವೆ ದೇವ ಸಮರದಿಂದೊದಗುವ ಪಾಪದ ಫಲವೇಕೆ ಸಮರದಿಂದೊದಗುವ ಪಾಪದ ಫಲವೇಕೆ ಕದನವು ಬೇಡವೋ ದೇವ ಓ ದೇವ ಕದನವು ಬೇಡವಗೆ ದೇವಾ 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 ಪರಮಾತ್ಮ ವಾಸುದೇವ ಈ ಅಲ್ಪವಾದ ಭೂಮಿಗೋಸ್ಕರ ಸಮಸ್ತ ಭೂಮಾತೆಯನ್ನು ಬಲಿ ಕೊಡುವುದು ನನಗಿಷ್ಟವಿಲ್ಲ. ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು. ನನ್ನಿಂದ ಒಂದು ತೃಣ ಮಾತ್ರ ಜೀವಿಗೂ ಸಹ ನೋವಾಗುವುದನ್ನು ನಾನು ಸಹಿಸೆನು ದೇವ, ನಾನು ಸಹಿಸೆನು. ತಂಗಿ ವಾಸುದೇವ ಧರ್ಮನಂದನ ಹೇಗಾದ್ರೂ ಆಗಿ ಆ ದುರ್ಯೋಧನ ಬಳಿಗೆ ತೆರಳಿ ಸಂಧಿಯನ್ನು ಮಾಡಿಕೊಂಡು ಬಾ, ಇದೇ ನನ್ನ ಅಭಿಮತ. ಪಾಂಚಾಲಿ ಧರ್ಮನಂದನ ವಾಸುದೇವ ಸಪ್ತ ಸ್ವರಗಳ ಹೃದಯ ಮಂದಿರ ದುಷ್ಟರ ದುರಾಲೋಚನೆಯಿಂದ ಅಪವಿತ್ರ ಭಾಗ ಆಗಬಾರದೆಂಬ ಪವಿತ್ರ ಧರ್ಮ ಬೋಧನೆಗಿದು. ಧರ್ಮನಂದನ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮ ಸಮ್ಮತವಾಗಿದೆ. ಇನ್ನು ನಿನ್ನ ಸಹೋದರರ ಅಭಿಪ್ರಾಯ? ಕೃಷ್ಣ ನಮ್ಮಗಳ ಮತವೇ ನನ್ನ ಮಧ್ಯೆ ಕೌರವರನ್ನು ಸಲ್ಲದು. ಕೃಷ್ಣ ನನ್ನ ಮಧ್ಯೆ ಕೌರವರನ್ನು ಸಲ್ಲದು. ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡಿ ಪಡೆಯಲು ರಾಜ ಅವಧಪ್ಪನ ಹಸ್ತಿಯೇ. ಭಿಕ್ಷೆ ಬೇಡಿ ಪಡೆಯಲು ರಾಜ ಅವನೊಬ್ಬನ ಹಸ್ತಿಯೇ ಶ್ರಮವಹಿಸಿ ದುಡಿದಿಯನೆ. ಒಪ್ಪಿದ ರಾಜ್ಯದರ ಗರ್ವ ಸೇರಿದರೆಯಳು. ಒಪ್ಪಿದ ರಾಜ್ಯದರ ಗರ್ವ ಸೇರಿದರೆಯಳು. ಗರ್ಭ ಸೀಳಿದರೆಯಳು, ಗರ್ಭ ಸೀಳಿದರೆಯಳು. ಅಂದ ಮಧ್ಯೆ ಕೌರವರಳು ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತವೇ ನಮ್ಮಗಳ ಅಭಿಮತಕ್ಕೆ ಅಡ್ಡವಾಗಿ ಅಗ್ರಜನೆಂಬ ಗಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ಭೇದಿಸಿ ಮುಂದುಗುಣವೆಂದರೆ ಮಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೇ ಛೇ, ಸುಡಬೇಕಿ ನಮ್ಮ ಏಳಿ ಜನ್ಮಗಳನ್ನು. ಓಹೋ, ಭೀಮಸೇನನು ಇಂದು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ಜನಾರ್ದನ, ಆದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಮಾಡುವವರಾದರೆ ಅಣ್ಣನೆಂಬ ಮಮಕಾರವು ನಮ್ಮನ್ನು ಕಟ್ಟಿ ಹಾಕುವುದು. ಚೇಚೆ, ಧಿಕ್ಕಾರಲಿ ನಮ್ಮ ಹೇಳಿತನಕ್ಕೆ. ಓಹೋ, ಭೀಮಾರ್ಜುನರಿಬ್ಬರು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರರು ಅಗ್ರಜರ ಮಾತಿಗೆ ಪ್ರತಿಯಾಡುವರೆ. ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ
ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತವಿಲ್ಲವೇ? ಅಣ್ಣ, ತಂಗಿ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೋ ನ್ಯಾಯ ಸಮ್ಮತವೆಂತಲೋ ಹೇಗೆ ಹೇಳಲೆ ಜನಾರ್ದನ? ಜನಾರ್ದನ ವೇಣುಲೀಲಾ ಪ್ರವೀಣ ತಂಗಿ, ಸಿರಗುಡ್ಡಿ ಬೇಡಿದರು ತೋರದಿಯೇಕೋ ತೋರದಿಯೇಕೋ ತಂಗಿ, ಧರ್ಮನಂದನ, ತೋರದಿಯೇಕೋ ನೀ ಕರುಣಾ ಕೃಷ್ಣ ಕೃಷ್ಣ ಅಣ್ಣ, ತಂಗಿ, ನೆರೆದ ಸಭಾಂಗಣದಿ ದುರುಳ ಕುರು ರಾಕ್ಷಸ ಪಾತ, ನೆರೆದ ಸಭಾಂಗಣದಿ ದುರುಳ ಕುರು ರಾಕ್ಷಸರು ಪಂಜರದ ಕಿಳಿಯನ್ನು ಕಂಡ ಕೆಂಡಾಕ್ಷಿ ಗಿಡಗನು ಹೋಗಿ ಪಂಜರದ ಗಿಳಿಯನು ಕಂಡ ಕೆಂಡಾಕ್ಷಿ ಗಿಡಗನು ಹಾಗೆ ಹೊಲೆ ಜಿಗಿದ ಹುಲ್ಲಿಯ ಮರಿಯಂತೆ ಕೊಲ್ಲುವ ಪರಿಸ್ಥಿತಿ ಕಾಡಿದರು. ಹೊಲೆ ಜಿಗಿದ ಹುಲ್ಲಿಯ ಮರಿಯಂತೆ ಕೊಲ್ಲುವ ಪರಿಸ್ಥಿತಿ ಕಾಡಿದರು. ನೆರೆದ ಸಭಾಂಗಣದಿ ದೇವಿ, ಭೀಮಸೇನ, ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೇ ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೇ
ಹೀಗಿರುವಾಗ ನಾನೇನೆಂದು ಹೇಳಲಿ? ಧರ್ಮ ಧರ್ಮವೆಂದು ಹಗಲಿರಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವು ತಲೆಗೇರಿ ಪಾಂಚಾಲಿ, ಕಡೆಗೆ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೋತದಲ್ಲಿ ಪಡವಾಗಿಟ್ಟು ಸೋತ ದೇವಿ, ಧರ್ಮ ಪ್ರಭು. ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ನ್ಯಾಯ ಸಮ್ಮತ. ಇವರು ನನ್ನ ಪತಿ. ಪಾಂಚಾಲಿ, ಇನ್ನು ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡಪಕನನ್ನೇ ಕೊಂದ ಮಹಾನ್ ಧೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಸಾಕು ಮಾಡಿ. ಓಹೋ, ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಓಹೋ ದಶನಾಮಧಾರಿ, ಆ ಪರಶುವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅಲ್ಲವೇ? ನಿಮಗೇಕೆ ಬೇಕು ಈ ಗಾಂಧೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಣ್ಣ, ತಂಗಿ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲಿನ ಮೃತ್ಯು ಸ್ವರೂಪರುಗಳು. ಅಣ್ಣ, ನಿಮ್ಮ ಬೆಂಬಲ ಹೊಂದಿದ್ದರೆ ಸಾಕಣ್ಣ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣದುರ್ಗೆಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನೆಲ್ಲ ನಾನೇ ನಾಶ ಮಾಡಿಬಿಡುವೆನು. ಇಲ್ಲವೇ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬೆಂದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಈಗ ಚೆನ್ನಾಗಿತು. ಐವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಹೀಗೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೃಷ್ಣ, ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ? ಯಾಕೆ ನೀನು ಕೇಳಲಿಲ್ಲವೇ? ಹೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದು. ಒಟ್ಟಿನಲ್ಲಿ ಪತಿಗಳಾದ ನೀವು ಸತಿಯ ಅರ್ಥನಾದರವನ್ನು ಲಾಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಯರಲ್ಲೇ ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಭೀಮಸೇನ, ಸಂಬಂಧವಿಲ್ಲ. ಒಂದು ಪುರಸಭೆಯಲ್ಲಿ ಪಡದು ಶಾಸನನ ಗುಂಡಿಗೆಯ ಬಿಸಿರಾಗ್ತದಿ, ಪಡದು ಪಾಂಚಾಲಿಯ ಹಿಡಿಮುಡಿ ಕಟ್ಟುತ್ತೆಂದು ಗನಗನಾಂದನ ದುರ್ಯೋಧನನ ತೊಡೆಯ ಮುರಿದು ಮುಡಿಗಟ್ಟುತ್ತೆನೆಂದು ನುಡಿದೆಯೋ ನುಡಿದೆಯೋ ಮರೆತು ನಿದ್ರೆಯಲ್ಲಿಯೋ ಹಿಡಿಂಬ ಮನೋಹರ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನೀ ಕಣ್ಣೀರಿಗೆ ಬದಲಾಗಿ ಅದೇ ಹಣ್ಣೀರ ಕಣ್ಣಲ್ಲಿ ಶಾಸ್ತ್ರ ಕಂಬನಿ ತರಿಸುವೆನು. ನಾಳೆ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಾಲಾಕಿ ಕುರು ಸಮುದ್ರವ ಸೆಳೆ ತರುವೆನ ಪಾತಕ್ಕೆ ದುರ್ಯೋಧ ದುಶ್ಶಾಸನೆಂಬ ದುಷ್ಟ ಕೀಟಗಳನ್ನ ಬಗೆದು ದುಶ್ಶಾಸನ ಒಡಲ ಮುಡಿಗಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ದೃಪದ ಸುತೆ ಕಟ್ಟಿಸುವನು ನಿನ್ನೆ ಬಿರುಮುಡಿಯ ಬಡದಿರುವೆದೆಯ ನರಕ ಮರ್ದನ ಕೇಳನ್ನ ವಿಮತ ಕರುಣ ಕೌರವರನ್ನು ಮರಣಗೊಳಿಸದೆ ತರೆಯಲ್ಲಿರಲು ಬಿಡುವೆನೆ. ದನದಲವರ ರಕ್ತಪಾನ ಮಾಡದಿರುವೆನೆ. ದನದಲವರ ರಕ್ತಪಾನ ಮಾಡದಿರುವೆನೆ.
ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿದರೆ ಅದರ ವಿಷವು ಅಮೃತವಾದೀತೆ. ಮರಿತಿರೇಕೆ? ಇಂದೊದಗಿ ವಿತ್ಪತ್ ಪರಂಪರೆಗಳ ಕ್ಲೇಶರಾದಿಗಳನ್ನು ತಂದೊಡ್ಡಿದ ಆ ಪಾಷಾಂಡಿಗಳೇ ಸಂಧಿ ಪಲಾಕ್ಷನ ಮೆಟ್ಟಿಸಿ ಪಡೆದನು ಪಾಶುಪತಾತ್ಸವ. ಪ್ರಯೋಗದಿ ಗಳಿಸಿಯನ ವಿಜಯನೆಂಬ ಬೆಸರ. ಹರಿಗಳಾದ ಗೈಯರು ಅಮಿತೋತ್ತಪದಿ, ಹರಿಗಳಾದ ಗೈಯರು ಅಮಿತೋತ್ತಪದಿ ಅನುಜರನು ಈ ಪರಿ ನೋಯ್ಪುದು ತರವೆ ಜನ್ಮ ಜಗೆ. ಕೃಷ್ಣ ಅಂದು ಆ ಕರ್ಣನ ಶಿರಸ್ಸನ್ನು ಭೂಪತನ ಮಾಡುವುದಾಗಿ ಶಪಥ ಮಾಡಿ ಈ ದ್ರುಪದಕವರಿಗೆ ಕವಿದ್ರು ಅಪಮಾನ ಒದಗಿಯನ್ನು ಕಿತ್ತೊರೆಯದೆ ಹೊರತು ಅದೆಂತಹ ಸಂಧಿ. ಒಟ್ಟಿನಲ್ಲಿ ನಮ್ಮ ಕೀರ್ತಿ ಪೃಷ್ಠಗಳ ಪ್ರಚಂದ್ರವಾಗಿ ಮುಳುಗಬೇಕಾದರೆ ನಾವು ಈ ಸಂಧಿ ನಿರಾಕರಿಸಲೇಬೇಕು, ಯುದ್ಧವು ನಡೆದು ತೀರಲೇಬೇಕು. ಧರ್ಮನಂದನ, ವಾಸುದೇವ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದ ಸಿಡಿಲಿನ ಜ್ವಾಲೆ ಹತ್ತಿ ಉರಿಯುತ್ತಿರುವುದು. ಇದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಪರಿತಪಿಸುತ್ತಿರುವರು. ಇಂತಹ ಸನ್ನಿಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿ? ಪರಮಾತ್ಮ, ನನ್ನ ಬುದ್ಧಿಗೀಗ ಮುಂಕುವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನಿನ್ನ ಮೇಲೆ ನಿನ್ನ ಇಚ್ಛೆದಂತೆ ಮಾಡು, ಇದೇ ನನ್ನ ಅಭಿಮತ ವಾಸುದೇವ. ಧರ್ಮನಂದನ ಅಣ್ಣ, ತಂಗಿ, ಧರ್ಮಪ್ರಭುವಿನ ಮಾತಿಗೆ ಕಟ್ಟು ಬಿದ್ದು ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಎಷ್ಟೇ ಆದ್ರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವ ಭಾರವು ನಿಮ್ಮದಲ್ಲವೇ ಅಣ್ಣ? ತಂಗಿ, ಸರ್ವ ಪ್ರಕಾರಗಳಿಂದಲೂ ಆ ದುರ್ಯೋಧನ ಕೋಪವನ್ನು ಹೆಚ್ಚಿಸಿಕೊಂಡು ಯುದ್ಧಕ್ಕೆ ಸಿದ್ಧಪಡಿಸಿಕೊಂಡು ಬರುವೆನು. ಆಹಾ, ನಿನ್ನ ಪತಿಗಳನ್ನು ಕೆರಳಿಸುವ ಭಾರ ನಿನ್ನದಮ್ಮ. ಹಾಗೆ ಆಗಲೇ ಅಣ್ಣ, ನಾನು ಹೋಗಿ ಬರಲೇ ತಂಗಿ? ಹಾಗೆ ಆಗಲೇ ಅಣ್ಣ. ಸೌಭಲರಾಜ ಶಕುನಿ, ಅಂಧು ನಿನ್ನ ಗಾಂಧಾರ ವಂಶಕ್ಕೆ ನಿರ್ಮೂಲನೆಗೆ ಕಾರಣನಾದ ಆ ಕೌರವನನ್ನು ಅವನ ಸಹೋದರನ ನಾಶ ಮಾಡುವುದಾಗಿ ನೀನು ಮಾಡಿದ ಶಪಥವೇನಾಯಿತು? ಏನಾಯ್ತು 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 ಶಕುನಿ, ಏನಾಯ್ತು? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಹದಮ ಮರುಳುಗಳೇ ಸಾಧು. ಏನಿ ಕುಕ್ಷಿ ಬಗೆವ ಕುಕಕ ಕಂಠದ ಕರ್ಕಶ ಕೇಕೆ, ಏನಿ ಸೌಧು ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಹಲ್ಲೆಗಳೆಯುತ್ತಿರುವ ಹದಮ ಮರುಳುಗಳೇ ಸಾಧು. ಏಕಿ ಕುಕ್ಷಿ ಬಗೆವ ಕುಕಕ ಕಂಠದ ಕರ್ಕಶ ಕೇಕೆ, ಏಕಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ, ಅಖಂಡ ಭರತ ಕಂಡ ಕುಕಕ ಕುಕ್ಷೀಕತೆಯ ಪ್ರವೀಣ. ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಜಾತ, ದುರ್ಮತ, ದುರುಳ ದುರ್ಯೋಧನನೇ ಕೇಳು. ಒಂದು ನಿರಪರಾಧಿಗಳು ಆದ
ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆ ಮನೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಬ್ಬಾ ನನ್ನ ಗುಂಡಿಗೆಯು ಸಿಡಿಯುತ್ತಿದೆ. ಸಹಸ್ರಾರು ಶೂಲಗಳು ಒಮ್ಮೆ ನನ್ನೆಡೆಗೆ ನಾಟಿದಂತಾಗುತ್ತಿದೆ. ನರನಾಡಿಗಳಲ್ಲಿ ರಕ್ತ ಕುದಿಯುತ್ತಿದೆ. ನರನಾಡಿಗಳಲ್ಲಿ ರಕ್ತ ಕುದಿಯುತ್ತಿದೆ. ಅಂದು ನನ್ನ 99 ಮಂದಿ ಸಹೋದರರಿಗೆ ನೀಡುತ್ತಿದ್ದ ದಿನಕ್ಕೊಂದು ಹಿಡಿ ಅನ್ನ, ಒಂದು ಹೊಳಲು ನೀರು, ನೀನು ನೀಡುತ್ತಿದ್ದ ನನ್ನ ಸಹೋದರರಿಗೆ ಒಂದು ಹಿಡಿ ಅನ್ನ, ಒಂದು ಹೊಳಲು ನೀರು. ಅವುಗಳನ್ನೆಲ್ಲ ನನಗೆ ಒಪ್ಪಿಸಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ಅವರೆಲ್ಲರೂ ಉಪವಾಸ ಮಾಡಿ ನನ್ನೊಬ್ಬನನ್ನು ಉಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು. ಸುಯೋಧನ ಒಬ್ಬೊಬ್ಬರಾಗಿ ಹೊಂದಿನ ದಾರುಣ ದೃಶ್ಯವು ನನ್ನೀ ಶ್ರುತಿ ಪಟಲದಲ್ಲಿ ಅಚ್ಚರಿಯದೆ ಉಳಿದಿದೆ. ತಾಳಗಳಲ್ಲವೋ ಮರಳೆ ಎನ್ನನುಜರ ದೇಹದ ಮೂಳೆಗಳು. ತಾಳಗಳೆಲ್ಲವೋ ಮರುಳೆ, ಇವುಗಳು ದಾಳಗಳಲ್ಲವೋ. ತಾಳಗಳೆಲ್ಲವೋ ಮರುಳೆ, ಇವುಗಳು ದಾಳಗಳಲ್ಲವೋ. ಜನ್ಮದಾತನ ಅನುಗೊಂಡ ಎನ್ನನುಜರ ದೇಹದ ಮೂಳೆಗಳು. ಜನ್ಮದಾತನ ಅನುಗೊಂಡ ಎನ್ನನುಜರ ದೇಹದ ಮೂಳೆಗಳು. ಅನುಜರ ದೇಹದ ಮೂಳೆಗಳು ತಾಳಗಳೆಲ್ಲವೂ ಮರುಳೆ, ಇವುಗಳು ತಾಳಗಳೆಲ್ಲವೋ. ದೋಹಿ ನನ್ನ ತಂದೆ ತಮ್ಮಂದಿರ ಗೋಳು, ನನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಗುರು ವಂಶವೇ ಹಾಳು. ಕಾಳ ಸರ್ಪತೆ ತುಳಿದೆಬ್ಬರಿಸಿದ ದುರುಳ ದುರ್ಯೋಧನೆ ಕೇಳು. ನಾಳೆ ನಡೆಯುವ ಘೋರ ಕಾಳದೆ ಕೌರವ ಎಣಗಳ ಸಾಲು ಸಾಲು. ನಾಳೆ ನಡೆಯುವ ಘೋರ ಕಾಳದಿ ಕೌರವ ಎಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನೆ ಕೇಳು. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನೆ ಕೇಳು. ಗದಾಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಿ ನಿನ್ನ ತೊಡೆಯನ್ನು ಮುರಿಸಿ ಮರ್ಮ ನಿನ್ನ
ಒಡೆಯನು ಮುರಿಸಿ ದಾಳಗಳೆಲ್ಲವೂ ಮರುಳೇ ಇವುಗಳು ದಾಳಗಳೆಲ್ಲವೋ ದಾಳಗಳೆಲ್ಲವೂ ಮರುಳೇ ಇವುಗಳು ದಾಳಗಳೆಲ್ಲವೋ ಜನ್ಮದಾತನ ಅನುಗೊಂಡ ಎನ್ನನು ಜರ ದೇಹದ ಮೂಳೆಗಳು ಜನ್ಮದಾತನ ಅನುಗೊಂಡ ಎನ್ನನು ಜರ ದೇಹದ ಮೂಳೆಗಳು 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 ದಾಳಗಳೆಲ್ಲವೂ ಮರುಳೇ ಇವುಗಳು ದಾಳಗಳೆಲ್ಲವೋ 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 ಕುಟುಕುತನ ಬಡಬಾಗ್ಯ ಜ್ವಾಲೆಯಲ್ಲಿ ನೊಂದು ಬೆಂದು ಕುಗ್ಗಿ ಕುಶಕವಾಗಿರುವ ಈ ನಿನ್ನ ದೇಹವನ್ನು ಒಮ್ಮೆ ಅಣುವಣುವಾಗಿ ಕತ್ತರಿಸಿ ನೋಡಿದರು ಪ್ರತಿಯೊಂದು ಹಣುವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತೆಂಬ ಮಾತ್ಸರ್ಯದ ನುಡಿಗಳ ಹೊರತಾಗಿ ಎನ್ನೆನ್ನಾಲಿಸಲು ಸಾಧ್ಯವಿಲ್ಲ ಎನ್ನೆನ್ನಾಲಿಸಲು ಸಾಧ್ಯವಿಲ್ಲ ದುರ್ಯೋಧನ ದುಷ್ಟ ದುರ್ವಿಧಿಯಿಂದ ಹಟ್ಟಾಸದಿಂದ ಮೇಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು ಕರುಣೆ ತೋರಿದ ಸೋದರ ಮಾವನ ಹೃದಯವನ್ನೇ ಕೇಳಕಿ ಕಠೋರ ಹೃದಯವನ್ನಾಗಿ ಮಾಡಿಸಿದ ಕುರುಕುಲ ಕೀಟವೇ ಕೇಳು ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಡಗೂಡಿ ಸಕಲ ಸಾಮಂತ ರಾಜರಿಂದ ಓಲೈಸಿಕೊಳ್ಳುತ್ತಾ ಏಕಚಕ್ರಾಧಿಪತಿಯನ್ನು ಸ್ಥಾಪಿಸಿ ದಿವ್ಯ ಸಿಂಹಾಸನ शकुनी महाराज की जय पराग शकुनी महाराज की जय पराग शकुनी महाराज की जय पराग ದಿವ್ಯ ಸಿಂಹಾಸನವನ್ನೇ ರಾಜ್ಯಭಾರ ಮಾಡಬಹುದಾಗಿತ್ತು. ಅಂತೆಯೇ ಚಿಂತೆ ಇಲ್ಲ ಕುರುರಾಜ, ಗತಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಗುವುದು. ಅಂತೆಯೇ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆದು ವಜ್ರವನ್ನು ವಜ್ರದಿಂದಲೇ ತ್ಯಜಿಸಿ ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಡು ನುಡಿಗಳಿಂದ ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟು ಅಡ್ಡತಾವರೆಯನ್ನು ಇಡಿಸುವೆನು ಸುಯೋಧನ. ಸಮಯ ಸಂಜೀವಿನಿ ಎಂಬ ಅನರ್ಥ ನಾಮವನ್ನು ಸಂಪಾದಿಸಿ ನಿನ್ನ 99 ಮಂದಿ ಕುರು ಸಹೋದರರೊಡನು ನಿನ್ನ ವಂಶವನ್ನು ನಿರ್ವಂಶ ಮಾಡುವುದನ್ನು ಕಪಟ ದೂತ್ಯ ವಿದ್ಯೆ ವಿಶಾರದ ಈ ಶಕುನಿಗೆಲ್ಲುವುದು ಶಾಂತಿ ವಿಶ್ರಾಂತಿ.
ಅಳಬೇಡಿರಿ, ಅಣ್ಣ ಅಳಬೇಡಿರಿ. ಶಿವು ದಾಹ ಅಣ್ಣ, ಶಿವು ಅಣ್ಣ ಅಳಬೇಡಿರಿ, 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 ಅಳಬೇಡಿರಿ ನನ್ನ ಹಠಭಾಗ್ಯ ಸೋದರರೇ. ಅಳಬೇಡಿರಿ ಅನ್ನ ಹತಭಾಗ್ಯ ಸೋದರರೇ. ಉಳಿದಿರುವೆನು ನಿಮಗ. ಅಳಬೇಡಿರಿ, ಅಳಬೇಡಿರಿ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿರಿ. ಅಳಬೇಡಿರೋ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಿಮ್ಮ ಹಿತಕ್ಕಾಗಿ. ಸೋದರರೇ ಅಳಬೇಡಿರಿ, ಹತಭಾಗ್ಯ ಸೋದರರೇ, ಉಳಿದಿರುವೆನು ನಿಮ್ಮ ಹಿತಕ್ಕಾಗಿ. ಅಳಬೇಡಿರಿ, ಎರಳಿಸಿ ಪಾಂಡವರ ಕೌರವ ಯೋಧನರ ಎರಳಿಸಿ ಪಾಂಡವರ ಕೌರವ ಯೋಧನರ ಕೆಳಕಳ ಬರವನು ರಣದಿಗಲ್. ಕಳ ಕಳ ಕಳವನು ರಣದಿಗಲ್. ಹತಭಾಗ್ಯ ಸೋದರರೇ, ಉಳಿದಿರುವೆನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಎದ್ಕೊಂಬಿಡಿ. ದಗದಗಿಸುತ್ತಿದೆ ವೇಷದ ಜ್ವಾಲೆ, ಸೋದರರೇ 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 ದಗಿ ದಗಿ ಸೂತಿದೆ ವೇಷಾದಿಯ ಜ್ವಾಲೆ, ದಗಿ ದಗಿ ಸೂತಿದೆ ವೇಷಾದಿಯ ಜ್ವಾಲೆ.
ಸೋದರರೇ 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 ಹೊಳಬೇಡಿರಿ ಹೊಳಬೇಡಿರಿ ನನ್ನ ಹತಭಾಗ್ಯ ಸೋದರರೇ ಹೊಳಬೇಡಿರಿ. ದುರ್ಯೋಧನ ನಿನ್ನ 99 ಮಂದಿ ಕುರು ಸಹೋದರರ ಚಿನ್ನ ರುಂಡಗಳಿಂದ ಹರಿಯುವ ರಕ್ತದಿಂದ ಹರಿಯುವ ರಕ್ತದಿಂದ ನಿನ್ನನ್ನು ನಿರಂಜನ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯನ್ನೇ ಹಿಡಿಸುವೆನು. ದುರ್ಯೋಧನ, ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ಹಿಂಸೆ ಅತಿ 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 ಭಯಂಕರವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇ ಇಳಿಸುವೆ. ಓ ಕೌರವೇಶ್ವರ, ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ಹೇಳು ಮಾಡುವ, ನಾನು ಮಾಡಿದ ಕಾರ್ಯವು ನಿತ್ತವೇ? ಚಿದ್ದೇಕೆ ಕುರುರಾಜ, ಜಯತ್ರದ ಕುತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ಆ ದೂತನು ಸಮಾಚಾರ ತಂದವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, 12 ತೋಳ್ಬಲಗಳಿಂದಲೇ ಆ ಸಮಸ್ತ ಪಾಂಡವರ ಸೈನ್ಯವನ್ನು ನಾಶ ಮಾಡಬಿಡಬಲ್ಲವನು. ಆದರೆ ಈ ಜ್ಞಾತಿ ಹಿಂಸೆ, ಸೌಹೃದ ಕಲಹ ಖೈದು ಉಚಿತವೇ ಮಾವ? ಹಾಗಾದ್ರೆ ಅಂದು ನನ್ನನ್ನು ದಾರಿಗೆ ಕಳಿಸಿದ್ದೇಕೆ ಮಾವ? ಆ ಕೃಷ್ಣನ ಮನೆಯ ಬಾಗಿಲಲ್ಲಿ ಸಂಧ್ಯಾಚನೆ ಮಾಡುವುದು ಈ ಸಾರ್ವಭೌಮನಿಗೆ ಉಚಿತವಾದ ಕಾರ್ಯವೇ ಮಾವ? ಕೃಷ್ಣನು ಶಾಂತಿಗಾಗಿ ಇಲ್ಲವೇ ಬಂದವನಲ್ಲ, ಅವನ ಮಾತುಗಳ ಪರಿಗ್ರಹವಲ್ಲ ಬಿಡು ಸುಯೋಧನ. ಅಗ್ರಜ, ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವರಂತೆ. ಏನು ಕೃಷ್ಣನ್ ಹಸ್ತಿನಾವತಿಗೆ ಬಂದಿರುವನೇ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಕಲವನ್ನು ಸಿದ್ಧಪಡಿಸು. ಅಗ್ರಜ, ಅಗ್ರಜಾನ್ವಿತಕ್ಕೆ ಯದು ಬಂದನು. ಅಗ್ರಜ, ಅಗ್ರಜಾನ್ವಿತಕ್ಕೆ ಯದು ನಂದನನು ದರಿದ್ರನಾನ್ ಗೆಳೆಯ ವಿದ್ರಂ ಸಂಧಿಸ ದನಗುಡೀರಕ್ಕೆ ಹೋಗಿರುವನೇ. ದನಗುಡೀರಕ್ಕೆ ಹೋಗಿರುವನೇ ಸಹಿಸಲ ವಂದನವು ಎನಗೆ ಅಗ್ರಜ.
ಷಂಡರನ್ನು ಬೇಗಿಸಿ ಕೆಲವ ಜಯಿಸಿ ಮೆರವನ ಮುದದಿ ಬರುವ ಅಡಬರನ್ನು ಶಿರವ ಕಡಿದು ಬರುವನ ಮುದದಿ ಬರುವ ಅಡಬರನ್ನು ಶಿರವ ಕಡಿದು ಬರುವನ ದುರಾತ್ಮರಾದ ದೋಷಿಗಳ ಹೊರವ ಮುರಿದ ನೀಕ್ಷಣ ಹೊರವ ಮುರಿದ ನೀಕ್ಷಣ ಹೊರವ ಮುರಿದ ನೀಕ್ಷಣ ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿಲ್ಲಿಸುವಂತೆ ಕಾಣುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಚರಿಸುವನು. ಎಷ್ಟೊಂದು ಅವಹೇಳನ! ಅವಹೇಳವಲ್ಲ ಪ್ರಿಯ ಸಹೋದರ. ಅಗ್ರಜ, ಯದುಪತಿಗೆ ವಿದುರಗಿದ್ದ ಭಕ್ತರು ಮತ್ತಾರಿವರವರು ಈ ದಿನ ವಿದುರನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಮುರಾರಿ ಕಂಠರ ಪುಟಿ ಮಾಜಾಲವ ಮೌಲವ ತಡೆಯುವುದು ಅದರವೇ ಮುರಾರಿ ಕಂಠರ ಪುಟಿ ಮಾಜಾಲವ ತಡೆಯುವುದು ಅದರವೇ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಗುರುಕುಲವೇ ವಿನಾಶವಾಗುವ ಕಾಲವು ಬಂದು ಜಂಜಮಗೆ ಗುರುಕುಲವೇ ವಿನಾಶವಾಗುವ ಕಾಲವು ಒದಗುವ ಜಂಜಮಗೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ನನ್ನವರ ಬಲ್ಲ ಪರ್ವವ ತಿಳಿದ ನನ್ನವರ ಬಲ್ಲ ಪರ್ವವ ತಿಳಿದ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಸಹೋದರ, ಆ ದರ್ಪದ ಗೋಪಾಲಕನಿಗೆ ಸತ್ಕಾರವಾದ ಸತ್ಕಾರ ಈ ನನಗೊಪ್ಪದು ನನಗೊಪ್ಪದು ನನಗೊಪ್ಪಲಾರದು. ಸಹೋದರ, 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 ನೋಡಿದೆಯ ಮಾವ, ಮದಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸರಿಸಾಟಿ ಆಗಬಲ್ಲದೆ. ಹೇಳು ಮಾವ, ಹೀಗೇನು ಮಾಡುವುದು? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೆ ಮಾವ, ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ಮುಡುಕು ಜೋಪಡಿ ದಾಸಿ ಮನೆಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆನಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಆ ಕೃಷ್ಣನ ಮೇಲೆ ನೀವು ಇಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಶಾಂತಿಗಾಗಿ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯ ನಿರ್ಮೂಲನೆಗೆಂದೇ ಅವತರಿಸಿರುವನೆಯ. ಹೌದು ಮಾವ. ಜಾರಸಂಧ, ಶಿಶುಪಾಲರುಗಳು ಇವರುಗಳೆಂತಹ ನಿನಗೆ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳೋ ಮರುಳೋ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರದಲ್ಲಿ ಸಿಂಹಾಸನದಲ್ಲಿ ಕುಳ್ಳಿರಿಸಿ ತಾನು ರಾಜ್ಯಭಾರ ಮಾಡಿದನು. ಇಂಥವನಿಗೆ ಮನ್ನಣೆ ಏಕೆ ಕುರುರಾಜ? ಮಾವ, ನೀನು ಹೇಳುವಂತ ವಂಚಕನೇ ಇರಬಹುದು ಆ ಕೃಷ್ಣ. ಆದರೆ ಅವನ ಮೇಲೆ ದ್ವೇಷದಿಂದ ಆ ಪಾಂಡವರನ್ನು, ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಮಾವ, ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಂಧ್ಯಾಚನೆ ಮಾಡುವುದು ಈ ಸಾಮ್ರಾಟ್ ದುರ್ಯೋಧನಿಗೆ ಯೋಗ್ಯವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಅದರೊಡನೆ ಬಳಿಕ ಹಾಡಬಹುದಲ್ಲ ಮಾವ? ಕೃಷ್ಣನಿಗಿಂತ ಯಾದವ ಸೈನ್ಯವು ಹೆಚ್ಚು ಅವಶ್ಯಕತೆಯಾಗಿತ್ತು. ಒಂದು ವೇಳೆ ಏನಾದರೂ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ
ವಹಿಸಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಿಬಿಡಬೇಕಾಯ್ತು. ಹೌದು ಮಾವ. ಆದರೆ ಆ ಕೃಷ್ಣನು ಅರ್ಜುನನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ನೀನು ಹೇಳುವಂತ ವಂಚಕನೇ ಇರಬಹುದು ಕೃಷ್ಣನು, ಆದರೆ ಅವನ ಮೇಲಿನ ದೇಶದಿಂದ ಆ ಪಾಂಡವರನ್ನು ಹಿಂಸಿಸಬೇಕಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಾಡಿ ಇವುಗಳನ್ನೆಲ್ಲ ಹಿಂದಿನಿಂದ ಅಭ್ಯಾಸ ಮಾಡಿದ ಕೌರವೇಶ್ವರ. ಕೃಷ್ಣನಿಂದ ಆ ಪಾಂಡವರನ್ನು ಬೇರೆ ಮಾಡಲಾಗದು. ಏಕೆ ಮಾವ? ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯನ್ನೇ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಮಾವ ಅಲ್ಲವಯ್ಯ, ಆ ಪಗಡೆ ಆಟದಲ್ಲಿ ಸೋತಾಗಲೇ ಆ ಪಾಂಡವರಿಗೆ ರಾಜ್ಯದ ಮೇಲಿದ್ದಕ್ಕೂ ನಾಶವಾಯಿತು. ಹೌದು ಮಾವ. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚಲಾಂಗದಲ್ಲಿಡುವುದು ಉಚಿತ ಕಾರ್ಯವಲ್ಲ ನಿನಗೆ. ಪಾಂಡವರು ಪಾಂಡವರ ರಾಜ್ಯವನ್ನೇ ಬಯಸುವುದೇ ಆದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಹೌದು ಮಾವ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯವೃತ್ತಿ ಏಕೆ? ಅದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜಶಕುನಿ. ನಿನ್ನ ಸಲಹೆ ಹೊರತು ಆ ಪಾಂಡವರಿಗೆ, ಆ ನನ್ನ ಕಡು ವೈರಿ ಪಾಂಡವರಿಗೆ ಒಂದು ಸೂಜಿ ಮುರಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೆ ಸಂಜೆ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಆ ವಿಚಾರದಲ್ಲಿ ನಂದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವನ್ನು ನಡೆಸು ಯೋಧನ. ನಡೆ ಮಾವ, ನಡೆ. ನಿನ್ನ ಸಲಹೆ ಹೊರತು ಆ ಪಾಂಡವರಿಗೆ ಯಾವ ಭೂಮಿಯನ್ನು ಕೊಡುವುದಿಲ್ಲ. ಸಿಗಿವೆಂಬಣದಳು ಪಾಂಡವರ ಎಲ್ಲಿ ಹೋದರೇನು ಉಳಿಸಲು ಚಕ್ರವರ್ತಿಯಾದ ನನ್ನ ಕೆಳಗಿನ ಮಗನ್ಮತ್ತ ದುರುಳದಿಂದ ಸಿಗಿವೆಂಬಣದಳು ಪಾಂಡವರ ಮಾವ. ಆ ಭೀಮನೊಳಗ ತೆಗೆಯುತ್ತ ಅವನ ರಕ್ತ ಕುಡಿಯುತ್ತ ಈ ಕಷ್ಟ ಬಿಡದ ನನಗೆ ನೋಕ್ಕುತ್ತ ಆತನದೇನು ಮೆಟ್ಟಿ. ಆ ಭೀಮನೊಳಗ ಸಿಗಿಯುತ್ತ ಅವನ ರಕ್ತ ಕುಡಿಯುತ್ತ ಈ ಕಷ್ಟ ಬಿಡದೊಳಗೆ ನೋಕ್ಕುತ್ತ ಆತನೇನೇನು ಮೆಟ್ಟಿ. ಗೆಲ್ಲಿಸುವೆ ಉಳಿಸುವೆ ಬಲ ನಾನೀಗ ಸಿಗಿವೆ ಕಾಣದೊಳ ಪಾಂಡವರ ಎಲ್ಲಿ ಹೋದರೇನು ಉಳಿಸಲು ಚಕ್ರವರ್ತಿಯಾದ ನನ್ನ ಕನಕಿನ ಮಗನ್ಮತ್ತ ದುರುಳದಂತ ದೂತ ಸಿಗಿವೆ ಕಾಣದೊಳ ಪಾಂಡವರ ಸಿಗಿವೆ. ನಡೆ ನಿನ್ನೊಡನಾಡಿ ಆಗಿ ನಿನ್ನ ಕುಲದೇ ಬೇರನ್ನೇ ಕಿತ್ತೊಗೆಯಲು ಸದಾ ಸಿದ್ಧನಾಗಿರುವ ಈ ಶಕುನಿಯು ನಿನ್ನನ್ನು ಬಿಟ್ಟೆಲ್ಲಿಗೆ ತಾನು ಹೋದಾನು? ನಡೆ ದ್ವೇಷವೆಂಬ ದಾವಾಗ್ನಿಗೆ ಆಹುತಿಯಾಗಲಿರುವ ಪತಂಗವೇ ನಡೆ. ಇದು ನಿನ್ನ ವಿನಾಶಕ್ಕೆ ಕಾರ್ಯ ಆರಂಭ. ಎಲವೋ ದುರ್ಯೋಧನ, ಏನು ಹರಿಯದ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ವಿಷದ ಜ್ವಾಲೆಯನ್ನೇ
ಒತ್ತಿಸಿದೆಯಲ್ಲವೇ ಅದು ಎಂದು ದಗ ದಗ ದಗನೆ ಹತ್ತಿ ಉರಿಯುತ್ತಿದೆ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನೇನಾದ್ರೂ ಬಲ್ಲೆಯ ಮರುಳೇ? ಶಾ ಎಂದರೆ ಶಕ್ತಿ ಪ್ರಧಾನ, ಕೋ ಎಂದರೆ ಗುರು ಸಂಜಾತನನ್ನು, ನೀ ಎಂದರೆ ನಿರ್ಮೂಲ ಮಾಡುವವನೇ. ಈ ಮೂರಕ್ಷರದ ಶಾ ಗೂ ನೀ. ಎಲ್ಲಿಯೋ ತನಕ ನಿನ್ನ ಅಧಿಕಾರ? ಎಲ್ಲಿಯೋ ತನಕ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಂಬಿರುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೀಚ, ನಾನು ದೋಹಿ, ನಾನು ಅಧಿಕಾರ 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 ಬಲದಿಂದ ಕೊಂಬಿರುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೀಚ, ನಾನು ದೋಹಿ, ನಾನು ಅತಿಹಾಸೆ ತುಂಬಿರುವುದು ನಿನ್ನ ಮನದಲ್ಲಿ. ಅತಿಹಾಸೆ ತುಂಬಿರುವುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚಿದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚಿದೆ ನನ್ನ ಮನದಲ್ಲಿ. ನನ್ನದು ಕರೆಯಾಳೋ ಆತುರ್ಯ ನಿನ್ನ ಮನದಲ್ಲಿ. ಕರೆಯಾಳೋ ಆತುರ್ಯ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಕೈಯುವುದೇ ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ, ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ ಅಧಿಕಾರ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೀಚ, ನಾನು ದೋಹಿ, ನಾನು ಸೂರದನುವ ಹಿಡಿದು ನಿಲ್ಲುವ ವೀರ ಪಾತಲು. ಸೂರದನುವ ಹಿಡಿದು ನಿಲ್ಲುವ ವೀರ ಪಾತಲು. ಅನ್ಯಾಯವಾಗಿ ಪ್ರಾಣ ಬಿಡುವ ಕೂಟ ಪಾಪ ಕರಡ. ಸೂರದನುವ ಹಿಡಿದು ನಿಲ್ಲುವ ವೀರ ಪಾತಲು. ಅನ್ಯಾಯವಾಗಿ ಪ್ರಾಣ ಬಿಡುವ ಕೂಟ ಹಿಡಿದದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ತನ್ನ ಗದೆಯಿಂದ ನಿನ್ನ ತೊಡೆಯ ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ಇಲ್ಲಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನು ತಪ್ಪ